ಕರ್ನಾಟಕ ರಾಜ್ಯದಲ್ಲಿ ಸುಮಾರು 60ರಿಂದ 70 ಲಕ್ಷ ಜನಸಂಖ್ಯೆ ಹೊಂದಿರುವ ಕೋಲಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡದೆ ಅನ್ಯಾಯ ಮಾಡುತ್ತಿರುವ ಪಕ್ಷಗಳಿಗೆ ಎಚ್ಚರಿಕೆ ನೀಡುವ ನಿಟ್ಟಿನಲ್ಲಿ ಜುಲೈ 15ರಂದು ಕಲಬುರಗಿಯಲ್ಲಿ ಸಭೆ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಪ್ರದೇಶ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಅಧ್ಯಕ್ಷರಾದ ಬಿಕೆ ಮೋಹನ್ ಕುಮಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ವಿಭಾಗದಲ್ಲಿ ವಿಕಾಸಶೀಲ ಇನ್ಸಾನ್ ಪಾರ್ಟಿಯನ್ನು ಸಂಘಟಿಸಲು ಶೀಘ್ರವೇ ಎಲ್ಲಾ ಜಿಲ್ಲೆಗಳಿಗೆ ಸಭೆ ಮಾಡಿ ಜಿಲ್ಲಾಧ್ಯಕ್ಷರನ್ನು ಹಾಗೂ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಪಕ್ಷ ಬಲಪಡಿಸಲು ದಿನಾಂಕ ನಿಗದಿಪಡಿಸಲಾಗುವುದು. ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರು ಪದಾಧಿಕಾರಿಗಳನ್ನ ನೇಮಿಸಲು ಹಿಂದುಳಿದ ಹಾಗೂ ಅತಿ ಹಿಂದುಳಿದ ಹಾಗೂ ಕೋಲಿ ಸಮಾಜದ ಹಿರಿಯ ಮುಖಂಡರುಗಳನ್ನ ವಿಚಾರವಂತರನ್ನು ವಿವಿಧ ಸಂಘಟನೆ ಅಧ್ಯಕ್ಷರುಗಳು ಪದಾಧಿಕಾರಿಗಳನ್ನು ಸಭೆ ಸೇರಿಸಿ ಎಲ್ಲರ ಅಭಿಪ್ರಾಯ ಹಾಗೂ ಮಾರ್ಗದರ್ಶನ ಪಡೆದು ಜುಲೈ 15ರಂದು ಕಲಬುರಗಿಯಲ್ಲಿ ಸಭೆ ಕರೆಯಲು ತೀರ್ಮಾನಿಸಲಾಗಿದೆ ಎಂದರು. ಇವತ್ತು ವಿಕಾಸಶೀಲ ಇನ್ಸಾನ್ ಪಕ್ಷ ಎಲ್ಲ ಹಿಂದುಳಿದ ಅತಿ ಹಿಂದುಳಿದ ಅಲೆಮಾರಿ ಸಮಾಜಗಳ ಧ್ವನಿಯಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದೆ. ಈ ಪಕ್ಷದಲ್ಲಿ ಈಗಾಗಲೇ ನಮ್ಮ ಸಮಾಜ 60ರಿಂದ 70 ಲಕ್ಷ ಜನ ಇದ್ದೀವಿ. ಈ ಒಂದು ರಾಜ್ಯದಲ್ಲಿ ಎಲ್ಲ ಹಿಂದುಳಿದ ವರ್ಗಗಳ ಮತಗಳು ಲೆಕ್ಕ ಮಾಡಿದ್ರೆ 1,40,00,000 ಮತದಾರರಿದ್ದೀವಿ ನಾವು. ಆದರೆ ರಾಜಕೀಯದಲ್ಲಿ ಎಷ್ಟು ವಂಚಿತರಾಗಿದ್ದೀವಿ ಅಂತ ನಿಮಗೆ ಗೊತ್ತು. ಎಷ್ಟು ಜನ ನಾವು MLAಗಳಿದ್ದೀವಿ, ಎಷ್ಟು ಜನ ಮಂತ್ರಿಗಳಿದ್ದೀವಿ ಅಂತ ನೀವೇ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಎಲ್ಲ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ನಮ್ಮ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕೆಲಸ ಮಾಡಲಿಕ್ಕೆ ಈ ರಾಜ್ಯದಲ್ಲಿ ನಾವು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಬಂದಿದ್ದೀವಿ. ಈಗ ಮಿತ್ರರೇ, ಈಗ ನಮ್ಮ ಸಮಾಜದ 2-3 ಬೇಡಿಕೆಗಳು 40-45 ವರ್ಷದಿಂದ ನಾವು ಕೇಳ್ಕೊತಾನೆ ಬಂದಿದ್ದೀವಿ. ಯಾವುದೇ ಸರ್ಕಾರ ನಮಗೆ ಮಾನ್ಯತೆ ಕೊಟ್ಟಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ST ಮೀಸಲಾತಿಗೋಸ್ಕರ ನಮ್ಮ ಸಮಾಜ ಸುಮಾರು 40 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ. 40 ವರ್ಷಗಳಿಂದ ದಿವಂಗತ ವಿಠ್ಠಲರು ಆದಿಯಾಗಿ ಎಲ್ಲ ನಾಯಕರು ಸೇರಿ ನಮಗೆ ST ಬೇಕು ಅಂತ ಕೇಳ್ಕೊಂಡು ಬರ್ತಾಯಿದ್ದೀವಿ. ರಾಜ್ಯದಲ್ಲಿ ನಮ್ಮಿಂದ 105 ಜನ MLAಗಳು ಆರಿಸೋಗ್ತಾ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ 105 ಜನ MLAಗಳು ಆರಿಸೋಗ್ತಾ ಇದ್ದಾರೆ. ಆದರೆ ಯಾವೊಬ್ಬ MLAನೂ ವಿಧಾನಸಭೆಯಲ್ಲಿ ನಮಗೆ ಧ್ವನಿಯಾಗಿ ಯಾರೂ ನಿಲ್ತಾ ಇಲ್ಲ. ಓಟ್ ತಗೊತಾರೆ. ಓಟ್ ತಗೊಳೋಕೆ ಮುಂಚೆ ನಿಮ್ಗೆ ST ಮಾಡ್ತೀವಿ, ನಿಮಗೆಲ್ಲ ಮಾಡ್ತೀವಿ ಅಂತ ಎಲ್ಲಿ ಕೆಲಸ ಬೇಕೆಲ್ಲ ಮಾಡ್ತೀವಿ ಅಂತಾರೆ. ಏನೂ ಮಾಡಲ್ಲ. ಇವತ್ತು ಆರಾಮಾಗಿ ಹೋಗಿ ಓಟ್ ತೊಗೊಂಡು ವಿಧಾನಸೌಧದಲ್ಲಿ ಕೂತಿದ್ದಾರೆ. ಎಲ್ಲರಿಗೂ ಆರಿಸ್ತಂದಂಥ ನಮ್ಮ ಸಮಾಜ ಒಂದೇ ಒಂದು MLA ಇಲ್ಲ. ಇವತ್ತು ರಾಜ್ಯದಲ್ಲಿ ಈ ಒಂದು ತಾರತಮ್ಯ ನೋಡಿ ಮುಂದಿನ ದಿನಗಳಲ್ಲಿ ಇವ್ರಿಗೆಲ್ಲ ನಾವು ಸರಿಯಾದ ಉತ್ತರವನ್ನು ಕೊಡ್ತೀವಿ. ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹೇಳಿದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಮ್ಮ ST ಫೈಲ್ ಏನಿದೆ ಇವತ್ತು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸ್ಬೇಕು, ಅಧ್ಯಯನ ಮಾಡಿಸಿ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ದಾರೆ ST ಸಲುವಾಗಿ. ಆದರೆ ಅದಿನ್ನೂ ಇವತ್ತು ತನಕ ಕೆಲಸ ಆಗಿಲ್ಲ. ಆಲ್ರೆಡಿ ನಿಮ್ಮದು 3 ವರ್ಷ ಮುಗೀತು. ಇನ್ನೊಂದು 15 ತಿಂಗಳ ಆಡಳಿತದಲ್ಲಿ ನೀವು ಇದೇ ರೀತಿ ಹೇಳ್ಕೊಂಡು ಇನ್ನೂ ಕುಲಶಾಸ್ತ್ರೀಯ ಅಧ್ಯಯನ ಆಗಿಲ್ಲ, ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ಇನ್ನೂ ಅಮೌಂಟೇ ಬಿಡುಗಡೆ ಮಾಡಿಲ್ಲ. ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ, ನಿಮ್ಮ ಹತ್ರ ಕುಲಶಾಸ್ತ್ರೀಯ ಅಧ್ಯಯನ ಮಾಡಲಿಕ್ಕೆ ಹಣ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಖಜಾನೆ ಖಾಲಿ ಆಗಿದ್ದರೆ ನಮ್ಮ ಪಕ್ಷದಿಂದಲೇ VIP ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕಡೆಯಿಂದ ನಾವೇ ಅದರ ಅಮೌಂಟ್ ತುಂಬ್ತೀವಿ, ನೀವು ನಮಗೆ ಅನುಮತಿ ಮಾಡಿಕೊಡ್ರಿ. ನಮಗೆ ಡಿಲೇ ಆಗ್ತಾಯಿದೆ. ST ಮಾಡ್ತೀರಿ ಅಂಥೇಳಿ 45 ವರ್ಷದಿಂದ ನಾವು ಮೋಸ ಹೋಗ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ಏನು ನಮ್ಮ ಸೋದರ ಸಮಾಜಗಳ ತಳವಾರ ಮತ್ತು ಪರಿವಾರ ನಾಯಕ ಇವೆಲ್ಲ ST ಆಗಿದ್ದಾವೆ, ಅವಕ್ಕೂ ಸರ್ಟಿಫಿಕೇಟ್ ಕೊಡೋಕ್ಕೆ ಈ ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲೇ ತಾರತಮ್ಯ ಆಗ್ತಾಯಿದೆ. ಅದಕ್ಕೆ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆ ಅವರು ಅದ್ರ ಬಗ್ಗೆ ಗಮನ ಹರಿಸಬೇಕು. ಅತಿ ಶೀಘ್ರದಲ್ಲೇ ಸರ್ಟಿಫಿಕೇಟ್ ಬಿಡುಗಡೆ ಮಾಡಲೇಬೇಕು. ಯಾಕಂದರೆ ಈಗ ಆಲ್ರೆಡಿ ಜುಲೈ ಸ್ಟಾರ್ಟ್ ಆಗಿದೆ. ಆಗಸ್ಟಲ್ಲಿ ನಮ್ಮ ಮಕ್ಕಳ ಅಡ್ಮಿಷನ್ ಎಲ್ಲ ಮುಗಿಯುತ್ತೆ. ಇವರು ಜಾತಿ ಪ್ರಮಾಣ ಪತ್ರ ಕೊಡಲಿಕ್ಕೇ ಡಿಲೇ ಮಾಡಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್,
ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.